ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಸಂಕ್ರಾಂತಿಗೆ ಮಾಡ್ತೀವಿ. ಈ ಥರ ತಟ್ಲಿಕ್ಕೆ ಬರ್ದವರು ಈಸಿಯಾಗಿಯೂ ನೀವು ಸಜ್ಜಿ ರೊಟ್ಟಿನ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲಿ ಸಜ್ಜಿ ತೊಗೊಂಡಿದ್ದೀನಿ. ಈ ಸಜ್ಜೆ ಉಷ್ಣ ಜಾಸ್ತಿ ನೋಡಿ. ಇದನ್ನು ನಾನು ಕ್ಲೀನಾಗಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು. ನಾನು 3/4 kg ಸಜ್ಜಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಗರಿ ಗರಿ ಹಪ್ಪಳ ಥರ ಮತ್ತು ಖಡಕ್ಕಾಗಿ ರುಚಿಯಾಗಿರುತ್ತೆ ಅಂತ ಹೇಳಿ ನಾನು ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಜೋಳನೂ ಹಾಕೋತಾರೆ. ಸಜ್ಜೆ ಅಂದರೆ ಸಜ್ಜೆ ರೊಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸಜ್ಜೆ ಅಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ನೋಡಿ. ಇದನ್ನು ನಾನೀಗ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ. ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಹಿಟ್ಟು ಹಚ್ಲಿಕ್ಕೆ ತೆಗೆದಿಟ್ಕೊಳ್ಬೇಕು. ನಾನು ಅಷ್ಟು ಹಿಟ್ಟು ತೊಗೊಂಡಿಲ್ಲ, ಸ್ವಲ್ಪ ಅರ್ಧ ಹಿಟ್ಟು ತೆಗೆದುಬಿಟ್ಟು ಅರ್ಧ ಹಿಟ್ಟು ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾವಾಗ ಬೇಕಾದರೂ ಸಜ್ಜಿ ರೊಟ್ಟಿನ ಇದನ್ನು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ನೋಡಿ. ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದನ್ನು ಎದಕ್ಕಂತ ಹೇಳ್ತೀನಿ ಆಮೇಲೆ. ಸಜ್ಜಿ ಹಿಟ್ಟು ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು, ಸ್ವಲ್ಪ ರೊಟ್ಟಿ ಕಪ್ಪಗಾಗತ್ತೆ ಅಂಥೇಳಿ ಕಲರಿಗೆ ಅರಿಶಿಣ ಪೌಡರ್ ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನಾವು ಎಲ್ಲ ಬದಿಗೂ ಉಪ್ಪು ಮತ್ತು ಅರಿಶಿನ ಹತ್ತೋ ಥರ ನಾವು ಹಿಟ್ಟು ಮಾಡ್ಕೊಂಡು ರೌಂಡ್ ಈ ಥರ ಹೋಲ್ ಮಾಡ್ಕೊಂಡು ನಾವು ಇಟ್ಕೊಳ್ಬೇಕು ನೋಡಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು 5 ಗ್ಲಾಸ್ ಹಿಟ್ಟು ತೊಗೊಂಡ್ರೆ 2 ಗ್ಲಾಸ್ ನೀರು ತೊಗೊಳ್ಳಿ. ಈ ಥರ ನೀರು ಗುಳ್ಳೆ ಬರೋ ಥರ ಸೌಂಡ್ ಬರೋ ಥರ ಕಾಯ್ದಿರಬೇಕು. ಈಗ ನೀರು ಚೆನ್ನಾಗಿ ಕಾದಿದೆ. ಈಗ ಇದನ್ನು ನಾವು ಹಿಟ್ಟಿಗೆ ಹಾಕ್ಕೊಳ್ಳೋಣ ನೋಡಿ. ಹಿಟ್ಟು ನಾವು ಇದಕ್ಕೆ ಜಿಗಿಟ್ ಅಂತೀವಿ, ಜಿಗಿ ಅಂತೀವಿ. ಈ ಥರ 1 ಸ್ಪೂನ್ಲೆ ಎಲ್ಲ ಹಿಟ್ಟನ್ನು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಹಿಟ್ಟು ಜಿಗಿಟ್ ಬರಲಿ ಅಂಥೇಳಿ ನಾವು ಬಿಸಿ ನೀರನ್ನೇ ಹಾಕ್ಕೋಬೇಕು. ನೀರು ಕಳ ಚೆನ್ನಾಗಿ ಕಾದಿರಬೇಕು. ಅಂದ್ರೇ ರೊಟ್ಟಿ ತಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ಎಷ್ಟು ಜಿಗಿಟ್ಟಾಗತ್ತೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ. ಈ ಥರ ನಾವು ಎಲ್ಲ ಅವಧಿಗೂ ಸ್ವಲ್ಪ ಅದರಲ್ಲೂ ಬಿಸಿ ಅಂಶ ತಾಗ್ಲಿ ಅಂಥೇಳಿ ಈ ಥರ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ಬಿಸಿ ಇರತ್ತೆ. ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಸ್ಪೂನ್ಗೆ ಹತ್ತಿದ ಹಿಟ್ಟನ್ನು ನಾವು ಈ ಥರ ಇದನ್ನು ತೆಗೆದಿಟ್ಕೋಬೇಕು. ಮತ್ತು ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಬಿಸಿ ಅಂಶ ಹೋಗೋವರೆಗೆ ಹೋಗ್ದಾಗೆ ನಾವು ಪಟಾಪಟ ಹಿಟ್ಟನ್ನು ನಾವು ನಾದ್ಕೋತಾ ಇರ್ಬೇಕು ನೋಡಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೋತೀವಿ ಅಷ್ಟು ಚೆನ್ನಾಗಿ ನಮ್ಗೆ ತಟ್ಲಿಕ್ಕೂ ಬರುತ್ತೆ. ಮತ್ತು ಇದನ್ನು ನಾವು ಲಟ್ಟಿಸ್ಕೋಬೋದು. ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ನೋಡಿ. ನಾವು ಹಿಟ್ಟೇನು ಜಿಗಿ ಅಂತೀವಲ್ಲ, ಜಿಗಿ ಹಾಕ್ಕೊಂಡು ಕೂಡಲೇ ಹಿಟ್ಟನ್ನು ನಾದ್ಕೊಳ್ಬೇಕು. ಚೆನ್ನಾಗಿ ಹಿಟ್ಟನ್ನು ಈ ಥರ ಕೈಲೇ ತಿಕ್ಕಿ ಮತ್ತು ಸ್ವಲ್ಪ ಲಾಸ್ಟಿಗೆ ಒಣ ಹಿಟ್ಟಿದ್ರೆ ಒಂದು ಸ್ವಲ್ಪ ನಾವು ನೀರು ಹಾಕ್ಕೋಬೋದು. ತಣ್ಣೀರು ಹಾಕ್ಕೊಂಡು ಈ ಥರ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು. ಸ್ವಲ್ಪ ಹಿಟ್ಟು ನಾದ್ಕೊಂಡು ಈ ಥರ ಗಟ್ಟಿಯಾಗಿಯೇ ಹಿಟ್ಟು ನಾದ್ಕೋಬೇಕು. ತಿಳುವುದು ಇರಬಾರ್ದು. ತಿಳುವಿದ್ರೆ ರೊಟ್ಟಿ ತಟ್ಲಿಕ್ಕೂ ಬರಲ್ಲ ನೋಡಿ. ನಾವು ಎಷ್ಟೊತ್ತು ಹಿಟ್ಟು ನಾದೋದನ್ನು ಒಂದು ಕಲೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾವು. ಈ ಥರ ಕೈಲೇ ತಿಕ್ಕಿ ಹಿಂಬದಿ ಕೈಲಿರುತ್ತಲ್ಲ ಅದರಲ್ಲೇ ತಿಕ್ಕಿ ಈ ಥರ ನಾವು ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು ನೋಡಿ. ನಾನೀಗ ಎಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಈಗ ನೋಡಿ. ಇನ್ನೊಂದು ಸಲ ನಾನು ಚೆನ್ನಾಗಿ ಇದನ್ನು ಹಿಟ್ಟನ್ನು ಈ ಥರ ಕೈಲೇ ತಿಕ್ಕಿ 2 ಕೈಯಿಂದ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು. ಈ ಥರ ನಾದ್ಕೋದ್ರಿಂದ ನಮಗೆ ತಟ್ಲಿಕ್ಕೂ ಈಸಿ ಆಗುತ್ತೆ ಮತ್ತು ಕೈಯಲ್ಲಿ ಅಷ್ಟೇ ಚೆನ್ನಾಗಿ ಮೆದುವಾಗಿ ಬರುತ್ತೆ ನೋಡಿ. ಈಗ ಈ ಥರ ನುನು ಅಂತರ ಹಿಟ್ಟನ್ನು ನಾದ್ಕೊಳ್ಬೇಕು ನೋಡಿ. ನಾನು ಅರ್ಧ ಹಿಟ್ಟನ್ನು ಇಡ್ತಾಯಿದ್ದೀನಿ ಮತ್ತು ಅರ್ಧ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನಮಗೆ ಯಾವಾಗ ಹಿಟ್ಟು ಬೇಕಲ್ಲ ಆವಾಗನೇ ನಾವು ಹಿಟ್ಟನ್ನು ಸ್ವಲ್ಪ ನಾದ್ಕೊತ ರೊಟ್ಟಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಚಿಕ್ಕ ಸೈಜ್ ಇದನ್ನು ಹಿಟ್ಟನ್ನು ಚಿಕ್ಕ ಸೈಜೇ ತೊಗೋಬೇಕು. ದಪ್ಪದಿರಬಾರ್ದು ಹಿಟ್ಟು ಉಂಡೆ. ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೊಗೋಬೇಕು. ಈ ಹಿಟ್ಟಿಗೆ ನಾನೀಗ ಎಳ್ಳು ಹಚ್ಕೊತೀನಿ ನೋಡಿ. ಸ್ವಲ್ಪ ಕೆಳಗಡೆ ಹಿಟ್ಟು ಹಚ್ಕೊಂಡು ಒಣ ಹಿಟ್ಟು ಹಚ್ಕೊಂಡು ಮೇಲ್ಗಡೆ ನಾವು ಎಳ್ಳಿನಲ್ಲಿ ಎಣ್ಣಿನ ಅಂಶನೂ ಇರುತ್ತೆ. ಮತ್ತು ಈ ಸಂಕ್ರಾಂತಿ ಸ್ಪೆಷಲ್ ಅಂಥೇಳಿ ನಾವು ಈ ರೊಟ್ಟಿ ಮಾಡ್ತೀವಿ ದೇವ್ರ ನೈವೇದ್ಯಕ್ಕೆ ಮತ್ತು ತಿನ್ನಲಿಕ್ಕೇನು ನೋಡಿ. ಈ ಥರ ನಮ್ಮ ಕೈಲೇ ತಟ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಈ ಥರ ಕೈಲೇ ತಟ್ಕೊಳ್ಬೇಕು ನೋಡಿ. ಈಗ 2 ಕೈನೂ ಈಗ ಒಂದು ಅಂಗೈ ಅದು ಅಷ್ಟು ಅಗಲ ಆದಮೇಲೆ
ಸ್ವಲ್ಪ ಹಿಂಗೆ ಮೇಲ್ಗಡೆ ಇದನ್ನು ಹಿಟ್ಟು ಮಾಡ್ಕೊಂಡು ನಾವೇ ಎರಡೂ ಬದಿಗೂ ಇದನ್ನು ನೋಡಿ ಎರಡೂ ಕೈಲೇ ಈ ಥರ ತಟ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿ ತಿಳುವಾಗಿ ಬರುತ್ತೆ. ರೊಟ್ಟಿ ತಿಳುವಿದ್ರೇ ಇದು ಖಡಕ್ ಆಗುತ್ತೆ. ಇದು ಮತ್ತು ದಪ್ಪ ಇದ್ರೆ ಉಬ್ಬಿದ್ರೆ ರೊಟ್ಟಿ ಖಡಕ್ ಬರಲ್ಲ. ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ, ತಿಳುವಂಗೆ ರೆಡಿಯಾಗಿರ್ಬೇಕು. ರೆಡಿಯಾಗಿದೆ. ಎಷ್ಟು ತಿಳುವಾಗಿರುತ್ತೋ ಅಷ್ಟು ಹಪ್ಪಳ ಥರ ಗರಿ ಗರಿಯಾಗಿ ಅಷ್ಟೇ ಖಡಕ್ಕಾಗಿ ಚೆನ್ನಾಗಾಗಿರುತ್ತೆ ರೊಟ್ಟಿ. ಈಗ ತವಾನು ಕಾದಿದೆ ನೋಡಿ, ತವಾ ಕಾದಿದೆ. ಈಗ ಮೇಲ್ಗಡೆ ಹಿಟ್ಟಿರತ್ತೆ, ಇದನ್ನು ಹಿಟ್ಟಿನ ಅಂಶ ಹಿಟ್ಟಿಟ್ಟು ರೊಟ್ಟಿ ಹತ್ತಬೇಡ್ದಂತೇಳಿ ನಾವು ಏನು ಈ ಥರ ಹಸಿ ಬಟ್ಟೆಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಒಂದು ಸ್ವಲ್ಪ ನೀರು ಹಿಂಡಿ ಎಲ್ಲ ಬದಿಗೂ ನಾವು ಹಿಟ್ಟು ಹೋಗೋ ಥರ ನೀರು ಹಚ್ಕೋಬೇಕು. ನೋಡಿ ಎರಡೂ ಬದಿಗೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ರೊಟ್ಟಿ ಉಬ್ಬಬೇಡ್ದು, ಉಬ್ಬಿದ್ರೆ ದಪ್ಪಾಗಿರುತ್ತೆ ಅಂದರ್ಥ. ಮತ್ತು ಇಷ್ಟೇ ತಿಳುವಾಗಿ ಎಲ್ಲ ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು 1 ತಿಂಗಳವರೆಗೂ ಇಡ್ತೀವಿ ನಾವು. ಪೊಂಗಸು ಬರಬಾರ್ದು. ಎಲ್ಲ ಸೈಡಿಗೂ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೋರಿ. ಎರಡು ಬದಿಗೂ ಈ ಥರ ನಾವು ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಇವನ್ನ ರೊಟ್ಟಿನ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋದ್ರಿಂದ ಕಲರನ್ನು ಚೆನ್ನಾಗಿ ಬರುತ್ತೆ. ಎಳ್ಳು ಹಚ್ಚೋದ್ರಿಂದ ರೊಟ್ಟಿ ಖಡಕ್ಕಾಗಿ ಮತ್ತು ಕಟಮ್ ಕುಟಮ್ ತಿನ್ನಲಿಕ್ಕೂ ಚೆನ್ನಾಗಿರತ್ತೆ. ಉದ್ದಿನಬೇಳೆ ಹಾಕೋದ್ರಿಂದ ಹಪ್ಪಳ ಥರ ಟೇಸ್ಟು ಬರುತ್ತೆ ನೋಡಿ ಸಜ್ಜಿ ರೊಟ್ಟಿದು. ನೋಡಿ ಬಿಸಿ ಬಿಸಿಯಾದ ಸಜ್ಜಿ ರೊಟ್ಟಿ ರೆಡಿ. ಒಂದು ರೊಟ್ಟಿ ಮಾಡಿ ನಾನು ಇನ್ನೊಂದು ರೊಟ್ಟಿ ಮಾಡಿದ್ದೆ. ಈಗ ಇನ್ನೊಂದು ರೊಟ್ಟಿನ ನಾನು ಇನ್ನೊಂದು ಥರ ಮಾಡೋದನ್ನು ಹೇಳ್ಕೊಡ್ತೀನಿ ಈಸಿಯಾಗಿ. ಇದನ್ನು ಆರಿಡ್ಬೋದು ಅಥವಾ ಒಂದು ತಿಳುವನ್ನ ಬಟ್ಟೆಯಲ್ಲಿ ನಾವು ಈ ಥರ ರೊಟ್ಟಿಗಳನ್ನು ಆರಿಟ್ಕೋತೀವಿ. ಇವು ಚೆನ್ನಾಗಿ ಆರಿದ ಮೇಲೇ ಒಂದು ಬುಟ್ಟಿಗೆ ತೆಗೆದಿಟ್ಕೊಳ್ಬೇಕು, ಬಾಕ್ಸಿಗೆ ಅಥವಾ ಬುಟ್ಟಿಗೆ. ನೋಡಿ ನಾನು ಈಗ ಇನ್ನೊಂದು ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ. ಈಸಿಯಾಗಿದೆ. ಇದನ್ನು ನೀವು ಈಸಿಯಾಗಿನೂ ಮಾಡ್ಕೊಳ್ಬೋದು. ಯಾರು ತಟ್ಲಿಕ್ಕೆ ಬರಲ್ಲಲ್ಲ ಅವರು ಈ ಥರ ಮಾಡ್ಕೊಳ್ಬೋದು. ನೋಡಿ ಇದಕ್ಕೆ ನಾನೀಗ ಎಳ್ಳು ಹಚ್ಕೊಳ್ತಾ ಇದ್ದೀನಿ. ಎಳ್ಳು ಹಚ್ಕೊಂಡು ಸ್ವಲ್ಪ ನಾವು ಇದನ್ನು ತಟ್ಟಬೇಕು. ಒಂದು ಸ್ವಲ್ಪಾರು ನಾವು ತಟ್ಟಬೇಕು. ತಟ್ಟೋದ್ರಿಂದ ರೊಟ್ಟಿ ಚೆನ್ನಾಗಿ ಹರಿಯೋದಿಲ್ಲ. ನಾವು ಹಾಗೆ ಲಟ್ಟಿಸ್ಲಿಕ್ಕೆ ಹೋದ್ರೆ ರೊಟ್ಟಿ ಹರಿತಾವು. ಈ ಥರ ನಾವು ಒಂದು ಸ್ವಲ್ಪ ಕೈಲೇ ಒಂದು ಅಂಗೈಯಾಗಲಷ್ಟು ಆಗುವವರೆಗೂ ನಾವು ಇದನ್ನು ತಟ್ಟಬೇಕು. ಒಂದು ಅರ್ಧ ಮಿನಿಟ್ ತಟ್ಟಿದ್ರೆ ಈ ಥರ ರೆಡಿ ಆಗತ್ತೆ. ಈಗ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ನಾವು ಎರಡೂ ಕೈಲಿ ಬಡಿಲಿಕ್ಕೆ ಬರದವರು ಈ ಥರ ಲಟ್ಟಣಿಗೆಯಲ್ಲಿ ನಾವು ಲಟ್ಟಿಸ್ಕೋಬೋದು. ನೋಡಿ ಹಾಗೆ ಲಟ್ಟಿಸ್ಲಿಕ್ಕೆ ಹೋದ್ರೆ ಸೈಡ್ ಎಲ್ಲ ಹರಿದು ಬಿಡತ್ತೆ. ಈ ಥರ ನೀವು ಸ್ವಲ್ಪ ಬಡದಲ್ಲಿ ಲಟ್ಟಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ತಿಳುವಾಗಬೇಕು. ಹಪ್ಪಳ ಥರನೇ ಸೇಮ್ ಹಪ್ಪಳ ಥರನೇ ತಿಳುವಾಗಿರಬೇಕು ರೊಟ್ಟಿ. ಅಂದ್ರೇ ಖಡಕ್ಕಾಗಿರೋ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ ಈಗಿದು. ನೋಡಿ ನಾನು ಎಲ್ಲ ಬದಿಗೂ ಈ ಸೈಡ್ ಭಾಗ ದಪ್ಪಿರತ್ತೆ, ಮಧ್ಯದ ಭಾಗ ತಿಳುವಾಗಿರುತ್ತೆ. ಸೈಡನ್ನು ನೀವು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಈ ಥರ ತಿಳುವಾಗಿ ಹಪ್ಪಳ ಥರನೇ ಲಟ್ಟಿಸ್ಕೋಬೇಕು ರೊಟ್ಟಿನ. ನಾನೆಲ್ಲ ರೊಟ್ಟಿನ ಮಾಡಿದ್ದೀನಿ. ಈಗ ಈ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಸಂಕ್ರಾಂತಿಗೆ ಮಾಡ್ತೀವಿ. ಮತ್ತು ಈ ಬುತ್ತಿ ಕಟ್ಕೊಂಡು ಹೋಗುವಾಗ ಟೈಮ್ಗೂ ನಾವು ಈ ಸಜ್ಜಿ ರೊಟ್ಟಿನ ಮಾಡ್ಕೊಂಡು ಹೋಗ್ತೀವಿ. ಖಡಕ್ಕಾಗಿರ್ತವೆ. 1 ತಿಂಗಳವರೆಗೂ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ರೆಡಿ. ಥ್ಯಾಂಕ್ ಯು. ನೋಡಿ ಗರಿ ಗರಿಯಾಗಿ ಖಡಕ್ಕಾಗಿ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು.